ತಪಾಸಣೆ ನೆಪದಲ್ಲಿ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿಯಿಂದಲೇ ಅನಾಚಾರ ಆಗಿರೋದು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಿಬ್ಬಂದಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ. ತಪಾಸಣೆ ಮಾಡುವ ನೆಪದಲ್ಲಿ ವಿದೇಶಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಿದೆ. ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿಯಿಂದ ಅನಾಚಾರ ಆಗಿದೆ. ಕಿತ್ತೆಸಿಬೇಕು ಅಂತವ್ರನ್ನೆಲ್ಲ. ಕೆಂಪೇಗೌಡ ವಿಮಾನ ನಿಲ್ದಾಣದ ಸಿಬ್ಬಂದಿ ಅಸಭ್ಯ ವರ್ತನೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೊರಿಯನ್ ಮಹಿಳೆಗೆ ಕಿರುಕುಳವನ್ನ ನೀಡಿದ್ದಾನೆ. ಅದು ಬೆಂಗಳೂರಿನಿಂದ ಕೊರಿಯಾಗೆ ತೆರಳಿದ್ದ ದೂರುದಾರೆ ಮಹಿಳೆ. ಇಮಿಗ್ರೇಷನ್ ತಪಾಸಣೆ ಮುಗಿಸಿ ಫ್ಲೈಟ್ ಹತ್ತಲು ಮಹಿಳೆ ಹೊರಟಿದ್ರು. ನಿಮ್ಮನ್ನ ಪರಿಶೀಲನೆ ಮಾಡಬೇಕು ಅಂತ ಕಾಮುಕ ಸಿಬ್ಬಂದಿ ಆಕೆಗೆ ಕಿರುಕುಳವನ್ನ ನೀಡಿದ್ದಾನೆ. ಚೆಕ್ ಮಾಡಬೇಕು ಅಂತ ಪುರುಷರ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಮಹಿಳೆಯ ಖಾಸಗಿ ಅಂಗಗಳನ್ನ ಮುಟ್ಟಿ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಈತ. ಪ್ರಕರಣದ ಕುರಿತು ಏರ್ಪೋರ್ಟ್ ಠಾಣೆಯಲ್ಲಿ ಮಹಿಳೆ ದೂರನ್ನ ದಾಖಲು ಮಾಡಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿ ಅಫಾನ್ ಈತನನ್ನ ಈಗ ಬಂಧಿಸಿದ್ದಾರೆ. ಹೋಗೋದು ಭಾರತದ ಮರ್ಯಾದೆ. ವಿದೇಶಿ ಮಹಿಳೆ ಆಕೆಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡೋದು, ಲೈಂಗಿಕ ಕಿರುಕುಳವನ್ನ ನೀಡೋದು ಮಾಡಿದ್ರೆ ಆಕೆ ಈಗ ಇದು ಅಂತಾರಾಷ್ಟ್ರೀಯ ಸುದ್ದಿ ಆಗಿದೆ. ಯಾಕೆ ಅಂತ ಅಂದ್ರೆ ಒಬ್ಬ ವಿದೇಶಿ ಮಹಿಳೆಯ ಜೊತೆಗೆ ಇಲ್ಲಿದ ನೋಡಿ ವ್ಯಕ್ತಿ, ಈ ಕಾಮುಕ ವ್ಯಕ್ತಿ ಆಕೆಯನ್ನ ಜೆಂಟ್ಸ್ ಟಾಯ್ಲೆಟ್ ಕರ್ಕೊಂಡು ಹೋಗಿ ಆಕೆಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ, ಲೈಂಗಿಕ ಕಿರುಕುಳವನ್ನ ನೀಡಿದ್ದಾನೆ ತಪಾಸಣೆ ಮಾಡುವ ನೆಪದಲ್ಲಿ. ಸೊ ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೇವನಹಳ್ಳಿ ರಿಪೋರ್ಟರ್ ಮಹೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಹೇಶ್, ಏನ್ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಆತನನ್ನ ಏನಾದ್ರೂ ಕಿತ್ತೆಸೆಯುವಂತ ಕೆಲಸ ಆಯ್ತಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಏನು ಬೆಂಗಳೂರಿಗೆ ಕೊರಿಯಾ ಮೂಲದಿಂದ ಬಂದಂತ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲೈಂಗಿಕ ಕಿರುಕುಳ ಆಗಿರುವಂತದ್ದು. ಅಂದ್ರೆ ಈ ಕೊರಿಯಾ ಮೂಲದ ಮಹಿಳೆ ಏನಿದ್ದಾರೆ, ಈ ಮಹಿಳೆ ಏನು ಬೆಂಗಳೂರಿಂದ ಕೊರಿಯಾಗೆ ಪ್ರಯಾಣ ಬೆಳೆಸ್ಬೇಕಂತೇಳಿ ದೇವನಹಳ್ಳಿ ಬಳಿ ಇರುವಂತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿರ್ತಾರೆ. ಮತ್ತೆ ದಾಖಲಾತಿಗಳನ್ನೆಲ್ಲ ಒದಗಿಸಿ ಚೆಕ್ ಇನ್ ಆಗಿ ಇಮಿಗ್ರೇಷನ್ ಟೆಸ್ಟ್ ಎಲ್ಲ ಆಗಿ ಸಹ ಇನ್ನೇನು ಫ್ಲೈಟ್ ಹತ್ತಲಿಕ್ಕೆ ಕೆಲವೇ ಕ್ಷಣಗಳು ಸಹ ಇರ್ತದೆ. ಈ ಲಾಂಜ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಈ ಕೊರಿಯಾ ಮಹಿಳೆ ಅಲ್ಲಿನ ಸಿಬ್ಬಂದಿ ಆಗಿರುವಂತ ಅಫನ್ ಅನ್ನೋ ವ್ಯಕ್ತಿಗೆ ಕಣ್ಣಿಗೆ ಬೀಳ್ತಾಳೆ. ಆಗ ಆ ಅಫನ್ ನಿಮ್ಮ ಹತ್ರ ನೀವು ಚೆಕ್ ಇನ್ ಆಗಿರುವಂತ ಸಮಯದಲ್ಲಿ ಲಗೇಜ್ ಸಮಸ್ಯೆ ಆಗಿದೆ, ಯಾವುದೇ ರೀತಿಯಾದಂತ ಬೀಪ್ ಸೌಂಡ್ ಬರ್ತಾ ಇದೆ, ಹಾಗಾಗಿ ಲಗೇಜ್ ನಲ್ಲಿ ಸಮಸ್ಯೆ ಇದೆ, ಇದರಿಂದಾಗಿ ಇದನ್ನ ಚೆಕ್ ಮಾಡ್ಬೇಕಂತೇಳಿ ಆಕೆಯ ಮನವೊಲಿಸ್ತಾನೆ. ಇದಕ್ಕೆ ಒಪ್ಪಿದಂತ ಏನು ಕೊರಿಯಾ ಮೂಲದ ಮಹಿಳೆ ಆಯ್ತು ಚೆಕ್ ಮಾಡಿ ಅಂತ ಹೇಳಿ ಸಹ ಒಮ್ಮತ ಕೊಟ್ಟಿರ್ತಾಳೆ. ಆದ್ರೆ ಈ ಅಫನ್ ಇಟ್ಕೊಂಡು ಮತ್ತೆ ನಾವು ಇಮಿಗ್ರೇಷನ್ ಟೆಸ್ಟ್ ಹತ್ರ ಹೋದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ, ನಿಮ್ಗೆ ವಿಮಾನ ಹತ್ಲಿಕ್ಕೆ ಸಮಯ ಆಗುತ್ತೆ, ಹಾಗಾಗಿ ಇಲ್ಲೇ ಪಕ್ಕದಲ್ಲಿರುವಂತ ಶೌಚಾಲಯದ ಹತ್ರ ಬಂದ್ರೆ ನಾವು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಗೆ ಮಹಿಳೆಯನ್ನ ಕರ್ಕೊಂಡು ಹೋಗ್ತಾನೆ. ಅದ್ರಲ್ಲೂ ವಿಶೇಷವಾಗಿ ಮಹಿಳಾ ಶೌಚಾಲಯದ ಬಳಿ ಕರ್ಕೊಂಡು ಹೋಗದೆ ಪುರುಷರ ಶೌಚಾಲಯದ ಬಳಿ ಕರ್ಕೊಂಡೋಗಿ ಅಲ್ಲಿ ಆ ಕೊರಿಯಾ ಮೂಲದ ಮಹಿಳೆಯ ಖಾಸಗಿ ಭಾಗಗಳನ್ನ ಮುಟ್ಟಿ ಮತ್ತೆ ಅಲ್ಲಿಂದ ಮತ್ತೆ ಪದೇ ಮುಟ್ಟುವಂತ ಕೆಲಸ ಆಗಿದೆ. ಇದರ ನಡುವೆ ಏನು ಕೊರಿಯಾ ಮೂಲದ ಮಹಿಳೆ ಇದ್ಕೊಂಡು ಇದಕ್ಕೆ ಆಕ್ಷೇಪಣೆ ಸಲ್ಲಿಸ್ತಾಳೆ, ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಮತ್ತೆ ಖಾಸಗಿ ಅಂಗಗಳನ್ನ ಮುಟ್ಟಕ್ಕೆ ಪ್ರಯತ್ನ ಮಾಡಿದಾಗ ಆ ಮಹಿಳೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದಾದ ನಂತರ ಆ ಮಹಿಳೆ ಅದನ್ನ ತಬ್ಕೊಂಡು ಮತ್ತೆ ಧನ್ಯವಾದ ಸಹ ಹೇಳಿರುವಂತದ್ದು ಇಲ್ಲಿ ಆರೋಪಿ ಅಫನ್ ಏನಿದ್ದಾನೆ, ಧನ್ಯವಾದ ಹೇಳಿರುವಂತದ್ದು ಇಲ್ಲಿ ಶೋಚನೀಯ ಸಂಗತಿ ಆಗಿರುವಂತದ್ದು. ಈ ನೆಲೆಯಲ್ಲಿ ಕೊರಿಯಾ ಮೂಲದ ಮಹಿಳೆ ಏನಿದ್ದಾಳೆ ತಕ್ಷಣ ಅಲ್ಲಿನ ದೇವನಹಳ್ಳಿ ಏರ್ಪೋರ್ಟ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿರುವಂತದ್ದು. ಈಗ ಅಫನ್ ಅನ್ನ ಈಗ ದೂರು ದಾಖಲ ಪ್ರಕಾರ ಅವನನ್ನ ಅರೆಸ್ಟ್ ಮಾಡಿ ಈಗ ಕಸ್ಟಡಿಗೆ ಪಡ್ಕೊಂಡಿರುವಂತದ್ದು. ರಾಮ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.